ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ಸಂಕ್ರಾಂತಿ, ನಾಳೆ ಸಂಕ್ರಾಂತಿ. ಇವತ್ತು ಭೋಗಿ ಹಬ್ಬ, ಅಂದರೆ ಸಂಕ್ರಾಂತಿಯ ಹಿಂದಿನ ದಿನ ಭೋಗಿ ಅಂತ ಮಾಡ್ತಾರೆ. ಇವತ್ತು ಎಲ್ಲರಿಗೂ ಭೋಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಸಂಕ್ರಾಂತಿ ಬಂತು ಅಂದರೆ ಅಥವಾ ನ್ಯೂ ಇಯರ್ ಅಂದರೆ ಕ್ಯಾಲೆಂಡರ್ ಪ್ರಕಾರ, ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ 1ನೇ ತಾರೀಕು, ನಮ್ಮದು ಈ ಜನವರಿ 1ನೇ ತಾರೀಕು ಏನು ಹೊಸ ವರ್ಷ ಅಂತ ಹೇಳ್ತೀವಿ, ಹೇಳ್ತಾರೆ. ಅಂದರೆ ನಮ್ಮ ಇದ್ರ ಪ್ರಕಾರ ಯುಗಾದಿ ಆದರೂ ಸಹ ಈ ಆಲ್ ಓವರ್ ವರ್ಲ್ಡಲ್ಲಿ ಜನವರಿ 1ನೇ ತಾರೀಕು ಹೊಸ ವರ್ಷ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಅಲ್ವಾ. ಅದಾಗಿ ಒಂದು 14 ದಿನಕ್ಕೆ ಸಂಕ್ರಾಂತಿ ಬರುತ್ತೆ ಜನವರಿಯಲ್ಲಿ. ಆವಾಗ ನಾವು ಸಣ್ಣಿರುವಾಗ, ಅಂದರೆ ನೀವೇನಾದರೂ 90s ಕಿಡ್ ಆಗಿದ್ದೀರಿ ಅಂದರೆ ನಿಮ್ಗದು ನೆನಪಿರುತ್ತೆ. 90s ಅಥವಾ 95 ಒಳಗಡೆ, ಅಂದರೆ 85 to 95 ಒಳಗಡೆ, 80ಇಂದ 95 ಒಳಗಡೆ, ಅಂದರೆ 10-15 ವರ್ಷ ಆ ಟೈಮ್ನಲ್ಲಿ ಏನು, ಅದಕ್ಕಿಂತ ಮೊದಲಿಂದ ಇರ್ಬೋದು, ಬಹುಶಃ ಆ ಟೈಮಲ್ಲಿ ಏನು ಹುಟ್ಟಿದ್ರಿ ಅವರಿಗೆಲ್ಲ ಗೊತ್ತಿರುತ್ತೆ. ಏನು ಗೊತ್ತಾ, ನಾವು ಸಣ್ಣಿರುವಾಗ ಗ್ರೀಟಿಂಗ್ ಕಾರ್ಡನ್ನು ಕಳಿಸ್ತಿದ್ವಿ ಒಬ್ಬರು ಮನೆಗೆ ಒಬ್ಬರು, ಅಂದರೆ ಪೋಸ್ಟಲ್ಲಿ. ಎಷ್ಟು ಮಜಾ ಆಗ್ತಿತ್ತು ಅಪ್ಪ. ನಾನಂತೂ ಜನವರಿ 14 ಸಂಕ್ರಾಂತಿ ಬಂತಂದ್ರೆ ನಾವು ಒಂದು ತಿಂಗಳದಿಂದನೇ, ಅಂದರೆ ಒಂದು 15 ದಿವಸದಿಂದನೇ, 1ನೇ ತಾರೀಕಿಂದನೇ ಸ್ಟಾರ್ಟ್ ನಮ್ಮದು. ಜನವರಿ ಅಂದರೆ ಡಿಸೆಂಬರ್ ಎಂಡಲ್ಲೇ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಹೊಸ ವರ್ಷ ಮತ್ತು ಸಂಕ್ರಾಂತಿಗೆ ದೂರದವರಿಗೆ, ಅಂದರೆ ದೂರ ಅಂದರೆ ಏನು ತುಂಬ ದೂರ ಅಲ್ಲ, ಅಲ್ಲೇ ಒಂದು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ನಮ್ಮ ರಿಲೇಟಿವ್ಸ್ ಮನೆ ಇರುತ್ತೆ ಅಲ್ವಾ. ನಮ್ಮದೇನು ಭಾಳ ದೂರಲ್ಲೇ ಇರಲ್ಲ, ಎಲ್ಲೇ ಇದ್ದರೂ ಬಂತು. ನಾವು ಅವ್ರ ಮನೆಗೆ ಸಂಕ್ರಾಂತಿ ಕಾಳನ್ನು ಒಂದು ಗ್ರೀಟಿಂಗ್ ಕಾರ್ಡಲ್ಲಿ ಹಾಕಿ, ಒಂದು ಕವರಲ್ಲಿ ಹಾಕಿ, ಸಂಕ್ರಾಂತಿ ಕಾಳು ಒಂದಿಷ್ಟು ಕಾಳು, ಒಂದು 10-12 ಕಾಳು ಹಾಕಿ, ಜಾಸ್ತಿ ಅದು ಭಾರ ಆಗಬಾರ್ದು, ಅಂದರೆ ತೂಕದಲ್ಲಿ ಬರಬಾರ್ದು ಅಂತ ಸ್ವಲ್ಪನೇ ಹಾಕೋದು. ಆಮೇಲೆ ಗ್ರೀಟಿಂಗ್ ಕಾರ್ಡನ್ನು ಅವರಿಗೆ ವಿಶಸ್ಸನ್ನು ಕಳಿಸೋದು, ಸಂಕ್ರಾಂತಿಯ ಹಬ್ಬದ ವಿಶಸ್ಸನ್ನು ಕಳಿಸೋದು, ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಕಳಿಸ್ತಿದ್ವಿ. ಇದಂತೂ ನಾವು ಅಂತಲ್ಲ, ನನ್ನ ಅಮ್ಮಂದಿರು ಮಾಡ್ತಿದ್ರು. ನನ್ನ ಅಮ್ಮ, ಇನ್ನೊಂದು ನಿಮ್ಗೆ ಹೇಳ್ತೀನಿ, ನಮ್ಮ ಅಮ್ಮಗೆ ಒಬ್ಬರು ಪಕ್ಕದ ಊರಲ್ಲಿ ಫ್ರೆಂಡ್ ಇದ್ದರು. ನಾನು ಚಿಕ್ಕವಳಿರುವಾಗ, ಅಂದರೆ ನಾನು 1ನೇ ಕ್ಲಾಸಿಂದ 7th ನಾವು ಪ್ರೈಮರಿ ಸ್ಕೂಲಲ್ಲಿ ಏನು ಓದ್ತಿದ್ವಲ್ವ, ಅವ್ರ ಮನೆಯಿಂದ ಅವ್ರ ಮಗಳು, ಅಂದರೆ ನಮ್ಮ ಅಮ್ಮಗೆ ಒಬ್ಬರು ಗ್ರೀಟಿಂಗ್ ಕಾರ್ಡ್ ಕಳಿಸಿ, ಒಂದು ಸಣ್ಣ ಕೈ ಬರಹ ಇಷ್ಟೇ ದೊಡ್ಡ ಒಂದು ಚಂದ ಪೇಜಲ್ಲಿ ಬರೆದು, ಒಂದು ಸಂಕ್ರಾಂತಿ ಕಾಳನ್ನು ಒಂದು ಸಣ್ಣ ಬ್ಯಾಗ್ ಮಾಡಿ, ಇಷ್ಟು 1-2 ಇಂಚಿಂದ ಒಂದಿಷ್ಟು ದೊಡ್ಡ ಬ್ಯಾಗ್ ಮಾಡಿ, ಅದ್ರ ಹಿಂಗೆ ಕೈಯಲ್ಲೇ ಹೊಲಿಗೆ ಹಾಕಿ ಅದನ್ನು ಹೀಗೆ ಎಳೆದು ಆ ಸಂಕ್ರಾಂತಿ ಕಾಳನ್ನು ಕಳಿಸ್ತಿದ್ರು ಅಮ್ಮಂಗೆ. ಆವಾಗ ಅವ್ರ ಮನೆಯಿಂದ ನಮ್ಮ ಮನೆಗೆ ಬರ್ತಿತ್ತು, ಅವ್ರ ಮಗಳ ಕೈಯಲ್ಲಿ ನಮ್ಮನೆಗೆ ಕೊಡೋದಕ್ಕೆ ನನಗೆ ಕೊಡ್ತಿದ್ರು. ಅದರಲ್ಲಿ ಅಮ್ಮಂಗೆ ಮನೆಯವರಿಗೆ ಎಲ್ಲರಿಗೂ ವಿಶಸ್ ಕಳಿಸಿ ಸಂಕ್ರಾಂತಿ ಕಾಳನ್ನು ಕಳಿಸ್ತಿದ್ರು. ಹಾಗೆ ನಮ್ಮಮ್ಮನೂ ಕೂಡ ಇಲ್ಲಿಂದ ಅವ್ರ ಮನೆಯವರಿಗೆ, ಮತ್ತು ಇನ್ನೂ ಅದೇ ಊರಲ್ಲಿ ಇನ್ನೂ 2-3 ಜನ ಇದ್ದರು, ಅವ್ರ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ನಮ್ಮ ಅಮ್ಮನ. ಅವರಿಗೆಲ್ಲ ನಾವು ಪೋಸ್ಟ್ ಮ್ಯಾನ್ ಥರ ಕೆಲಸ ಮಾಡೋದು, ನಮ್ಮ ಕೈಯಲ್ಲಿ ಅವರಿಗೆ ಕೊಟ್ಟು ಕಳಿಸ್ತಿದ್ರು. ನಮ್ಮಮ್ಮನೂ ಅವರಿಗೆ ಸಂಕ್ರಾಂತಿ ಕಾಳು ಇದೇ ಥರ ಸಣ್ಣ ಬ್ಯಾಗ್ ಮಾಡಿ, ಅಥವಾ ಗ್ರೀಟಿಂಗ್ ಕಾರ್ಡು, ಒಂದು ಸಣ್ಣ ಕಾರ್ಡ್ ತಂದು, ಮತ್ತು ಅದರಲ್ಲಿ ಸುಮಾರಷ್ಟೆಲ್ಲ ಬರೆದು ಅವರಿಗೆ, ಮನೆಯವರಿಗೆ, ಅವರಿಗೆ ಎಲ್ಲರಿಗೂ ಸಹ ವಿಶಸ್ಸನ್ನು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತೆಲ್ಲ ಬರೆದು ಚೆನ್ನಾಗಿ ಕಳಿಸ್ತಿದ್ರು. ಎಷ್ಟು ಚೆಂದ ಅನ್ನಿಸ್ತಿತ್ತು ಗೊತ್ತಾ. ಆ ಬಾಂಧವ್ಯ, ಆ ಫ್ರೆಂಡ್ಶಿಪ್ಪು ಒಂಥರ ಮಜಾ. ಜಾಸ್ತಿ ದೂರ ಏನಿಲ್ಲ, ಅರ್ಧ ಗಂಟೆ ದೂರ. ಒಬ್ಬರ ಮನೆಯಿಂದ ಇನ್ನೊಬ್ಬರ ಮನೆಗೆ ಹೋಗಬೇಕು ಅಂದರೆ ಅರ್ಧ ಗಂಟೆ ದೂರ ಇರ್ಬೋದು. ಅವ್ರ ಊರು ನಮ್ಮ ಅಮ್ಮನ ಊರು. ಆದರೂ ಅದು ಒಂಥರ ಮಧ್ಯಸ್ಥಿಕೆ. ಅಂದರೆ ನಾವು ಪೋಸ್ಟ್ ಮ್ಯಾನ್ ಕೆಲಸ. ನಮ್ಮಮ್ಮ ನನ್ನ ಕೈಯಲ್ಲಿ ಕಳಿಸೋದು, ಅವರಮ್ಮ ನನ್ನ ಫ್ರೆಂಡ್ ಕೈಯಲ್ಲಿ ಕಳಿಸೋದು. ನನಗಿಂತ 1 ಕ್ಲಾಸ್ ಸಣ್ಣವಳಿದ್ಲು ಅವಳು, ಈ ಥರ ನಾವು ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಿದ್ವಿ. ಇದಾಯಿತಾ. ಇನ್ನು ಎಲ್ಲಕ್ಕಿಂತ ನಾನು ಇನ್ನೊಂದು ಮಜಾ ಹೇಳ್ತೀನಿ, ನೀವು ಮಾಡಿರ್ಬೋದು. ನಾನಂತೂ ನನ್ನ ರಿಲೇಟಿವ್ಸಿಗೆಲ್ಲ ನಾನು ಇದೇ ಥರ ಗ್ರೀಟಿಂಗ್ ಕಾರ್ಡ್ ಕಳಿಸ್ತಿದ್ದೆ, ಬರೆದು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತನಾಡೋಣ ಅಂತೆಲ್ಲ ಅದು ಇದು ಹೇಳಿ ಬರೆದು ಕಳಿಸೋದಲ್ಲದೆ, ನಮ್ಮಮ್ಮನೂ ಇನ್ನು ಬೇರೆ ಊರಿಗೆ ಲೆಟ್ರು ಹೀಗೆ ಬರೆದಂಗೆ ಮಾಡಿಸಿ ನನಗೆ ಎಲ್ಲ ಅಡ್ರೆಸ್ ಎಲ್ಲ ಕಳಿಸಿ ಪೋಸ್ಟಲ್ಲಿ ಕಳಿಸೋದಿದ್ರು ಮಾಡಿಸ್ತಿದ್ರು. ಅಷ್ಟೇ ಅಲ್ಲದೆ, ನಾವು ಹೈಸ್ಕೂಲಿಗೇನು ಹೋದ್ವಿ ಆವಾಗ ಒಂಥರ ನಮ್ದು ಬೇರೆಯೇ ಕ್ರೇಜ್ ಗೊತ್ತಾ. ನನಗೆ ಫಿಲ್ಮ್ ಆ್ಯಕ್ಟ್ರಸ್ಸು, ಹೀರೋ ಅಂದರೆ ಭಾಳ ಇಷ್ಟ ನನಗೆ. ನಾನು ಸಣ್ಣಿರುವಾಗ ಶಶಿಕುಮಾರ್, ಮಾಲಾಶ್ರೀ ಅಂದರೆ ನಾನು ಅಷ್ಟು ಫಿದಾ ಇದ್ದೆ, ಅಷ್ಟು ಫ್ಯಾನ್ ಅವರ. ಅಂದರೆ ತುಂಬ ಹುಚ್ಚು ನಾನು. ಅವ್ರ ಫಿಲ್ಮ್ ಯಾವುದು ಬಿಡಲ್ಲ. ನಾನು ಗ್ರೀಟಿಂಗ್ ಕಾರ್ಡ್ ಎಷ್ಟು ಒಟ್ಟು ಹಾಕ್ತಿದ್ದೆ ಗೊತ್ತಾ. ಒಂದು 50 ಪೈಸೆಗೆ ಒಂದು ಗ್ರೀಟಿಂಗ್ ಕಾರ್ಡ್ ಇರ್ತಿತ್ತು. ಅವರು ಒಂದು ಅಂಗಡೀಲಿ ಏನು ಮಾಡ್ತಿದ್ರು ಅಂದರೆ, ಈಗೆಲ್ಲ ಸಂಕ್ರಾಂತಿ ಹಬ್ಬ ಬಂತು ಅಂದರೆ, ಹೊಸ ವರ್ಷ ಮತ್ತು ಸಂಕ್ರಾಂತಿ ಬಂತು ಅಂದರೆ ಗ್ರೀಟಿಂಗ್ ಕಾರ್ಡ್ ಅಂತ ಇಡೋರು. ಎಲ್ಲ ಫಿಲ್ಮ್ ಆ್ಯಕ್ಟ್ರಸನ್ನೇ ತರೋದು.
ಆವಾಗೇನು ಮಾಡ್ತಿದ್ವಿ, ನಾವೆಲ್ಲರೂ ಚಂದ ಅದು ನಾವು ಒಂದಷ್ಟು ಜನ ಫ್ರೆಂಡ್ಸ್ ಎಲ್ಲ ಹೋಗೋದು, ಇಷ್ಟಿಷ್ಟು ಒಬ್ಬರು ಒಂದೊಂದು ದಿನ 10-12 ಗ್ರೀಟಿಂಗ್ ಕಾರ್ಡನ್ನು ಎತ್ಕೊಂಡು ಬರೋದು. ಮನೇಲಿ 10 ರೂಪಾಯಿ 20 ರೂಪಾಯಿ ಇಸ್ಕೊಳ್ಳೋದು, 50 ಪೈಸೆಗೆ ಒಂದು ಗ್ರೀಟಿಂಗ್ ಕಾರ್ಡ್ ಬರ್ತಿತ್ತು. ಆವಾಗ ಎಷ್ಟು ತೊಗೊಂಡು ಬರ್ತಿದ್ವಿ. ನಾನು ಶಶಿಕುಮಾರ್ ಮಾಲಾಶ್ರೀನಂತೂ ಒಂದೊಂದು ವರ್ಷ 25-30 ಒಟ್ಟು ಹಾಕಿದ್ದೀನಿ. ಎಲ್ಲ ಫಿಲ್ಮಿಂದು ಎಲ್ಲ ಪೋಸು ಎಷ್ಟಿದ್ರೂ ಕಡಿಮೆ. ಮಾಲಾಶ್ರೀ ಅಂದರೆ ನನಗೆ ತುಂಬ ಇಷ್ಟ ಆಗ್ತಿತ್ತು, ಶಶಿಕುಮಾರ್ ಅಂದರು ಹಾಗೆ, ಶಿವರಾಜ್ ಕುಮಾರ್ ಸುಧಾರಾಣಿ ಫೋಟೋಸು ಅಂದರೆ ಗ್ರೀಟಿಂಗ್ ಕಾರ್ಡ್ಗಳು, ಹೀಗೆ ತುಂಬ ಒಟ್ಟಾಗ್ತಿದ್ದೆ. ಅದೊಂಥರ ಕ್ರೇಜ್ ಇತ್ತು. ಎಷ್ಟು ನನ್ನ ಮದುವೆ ಟೈಮ್ನಲ್ಲಿ ಇಷ್ಟು ದೊಡ್ಡ ಆಲ್ಮೋಸ್ಟ್ ಇಷ್ಟು ದೊಡ್ಡದು ಒಂದು KG ಲೆಕ್ಕದಲ್ಲಿ ಹೋದರೆ ಸುಮಾರು ಒಂದು 3-4 KG ಒಟ್ಟು ಅಲ್ಲಿ ತನಕನೂ ನಾನು ಇಟ್ಕೊಂಡಿದ್ದೆ ಗೊತ್ತಾ. ನನ್ನ ಹೈಸ್ಕೂಲಿಂದ ಒಟ್ಟು ಹಾಕ್ಕೊಂಡಿದ್ದು, ಕಲೆಕ್ಟ್ ಮಾಡಿದ್ದನ್ನು ಅಷ್ಟು ನನಗೆ ಹುಚ್ಚು. ಆಮೇಲೆ ಸ್ವಲ್ಪ ದೊಡ್ಡ ಕ್ಲಾಸಿಗೆ ಹೋದ್ಮೇಲೆ ಕನ್ನಡ ಒಂದಲ್ಲ ಹಿಂದಿ ಆ್ಯಕ್ಟ್ರೆಸ್ಸನ್ನು ಸಹ ಹೈಸ್ಕೂಲಿಗಲ್ಲ ಕಾಲೇಜಿಗೆ ಹೋದ್ಮೇಲೆ ಶಾರುಖ್ ಖಾನ್ ಮತ್ತು ಐಶ್ವರ್ಯ ರೈ, ಆಮೇಲೆ ಜೂಹಿ ಚಾವ್ಲಾ, ರವಿಚಂದ್ರನ್ ಜೂಹಿ ಚಾವ್ಲನ್ ಗ್ರೀಟಿಂಗ್ ಕಾರ್ಡ್ ಆಯಿತು, ಶಾರುಖ್ ಖಾನ್ ಮತ್ತು ಜೂಹಿ ಚಾವ್ಲಾ ಆಯಿತು, ಅಥವಾ ಶಾರುಖ್ ಖಾನ್ ಐಶ್ವರ್ಯ ರೈ ಆಯಿತು, ಸಲ್ಮಾನ್ ಖಾನ್ ಐಶ್ವರ್ಯ ರೈ, ಮಾಧುರಿ ದೀಕ್ಷಿತ್ ಶಾರುಖ್ ಖಾನ್, ಹೀಗೆ ಕಾಜೋಲ್, ಹೀಗೆ ಅವರದ್ದು ಎಲ್ಲರದ್ದು ನಾನು ಮಾಧುರಿ ಮತ್ತು ಐಶ್ವರ್ಯ ಅಂತ ದೊಡ್ಡ ಫ್ಯಾನ್ ಆಗಿಬಿಟ್ಟೆ ನಾನು. ಆಮೇಲೆ ಶಶಿಕುಮಾರ್ ಮಾಲಾಶ್ರೀದು ಹೇಗೆ ಫ್ಯಾನ್ ಆಗಿದ್ನೋ, ಸುಧಾರಾಣಿ ನನಗೆ ಸುಧಾರಾಣಿ ಅಂತ ತುಂಬಾ ಇಷ್ಟ. ಬಟ್ ಮಾಲಾಶ್ರೀ ಶಶಿಕುಮಾರ್ ಅಂತೂ ನನ್ನ ಕನಸಲ್ಲಿ ಸಹ ಅವ್ರು ಬರ್ತಾರೆ ಅನಿಸ್ತು ಅಷ್ಟು. ಆಮೇಲೆ ಹೀಗೆ ಸ್ವಲ್ಪ ದೊಡ್ಡ ಕ್ಲಾಸಿಗೆ ಕಾಲೇಜಿಗೆಲ್ಲ ಹೋದ್ಮೇಲೆ ಶಾರುಖ್ ಖಾನ್, ಐಶ್ವರ್ಯ ರೈ, ಮಾಧುರಿ ದೀಕ್ಷಿತ್, ಶ್ರೀದೇವಿ ಇವರದ್ದೆಲ್ಲ ಬಿಗ್ ಫ್ಯಾನ್, ದೊಡ್ಡ ಫ್ಯಾನ್ ಆಗಿಬಿಟ್ಟೆ. ಅವರದ್ದು ಗ್ರೀಟಿಂಗ್ ಕಾರ್ಡ್ ಒಟ್ಟು ಹಾಕೋದು, ಏನಪ್ಪ ಎಷ್ಟು ಕಾರ್ಡು ಒಟ್ಟು ಹಾಕಿದ್ದೆ. ನಮ್ಮಮ್ಮ ಎಲ್ಲ ನನಗೆ ಮನೇಲಿ ಎಲ್ಲರೂ ಬೈತಿದ್ರು, ಇಷ್ಟೊಂದು ತಂದು ಏನು ಮಾಡ್ತೀಯಾ ನೀನು ಹಾಗಿದ್ರೆ ಫಿಲ್ಮಿಗೆ ಸೇರ್ಕೊ, ಫಿಲ್ಮ್ ಆ್ಯಕ್ಟ್ರೆಸ್ ಆಗು, ಇದೇ ಥರ ನಿನ್ನ ಗ್ರೀಟಿಂಗ್ ಕಾರ್ಡು ಬರುತ್ತೆ, ಏನು ಹುಚ್ಚು ನಿನಗೆ ಅಂತೆಲ್ಲ ನನಗೆ ಅಷ್ಟು ಹೇಳ್ತಿದ್ರು. ಅದೆಲ್ಲ ಅರ್ಥ ಆಗ್ತಾ ಇರಲಿಲ್ಲ. ಒಂದು 50 ಪೈಸೆಗೆ ಸಿಗುತ್ತಲ್ವ, ಒಂದೊಂದು ದಿನ ಹೋದ್ರೆ 10 ರೂಪಾಯಿದು. 10 ರೂಪಾಯಿ ಅಂದರೆ ಈಗ ಲೆಕ್ಕ ಹಾಕಿ ಅದು ಒಂದು 1000 ರೂಪಾಯಿ ಬೆಲೆ ಇರುತ್ತೆ ಅಂದರೆ, ಆಲ್ಮೋಸ್ಟ್ ಈಗ 500-1000 ರೂಪಾಯಿ ಬೆಲೆ ಇರ್ಬೋದು 10 ರೂಪಾಯಿ ಅಂದರು. ಅಷ್ಟು ನಾವು ಗ್ರೀಟಿಂಗ್ ಕಾರ್ಡನ್ನು ತಂದು ಒಂದೊಂದು ವರ್ಷ ನಾನು 100 ಒಟ್ಟು ಹಾಕ್ತಿದ್ದೆ. 50-100 ಗ್ರೀಟಿಂಗ್ ಕಾರ್ಡ್. ಎಲ್ಲ ಆ್ಯಕ್ಟರ್ಸು, ಫಿಲ್ಮ್ ಆ್ಯಕ್ಟರ್ಸು, ಹೀರೋಯಿನ್ನು, ಹೀರೋ ಪ್ರತಿಯೊಬ್ಬರನ್ನು ಒಟ್ಟು ಹಾಕಿ ತಂದು ಇಟ್ಕೊಳ್ಳೋದು. ಆಮೇಲೆ ಅದು ಒಂದು ಬ್ಯಾಗಲ್ಲಿ, ಒಂದು ಬಾಕ್ಸಲ್ಲಿ ಆ ಥರ ಹಿಂಗೇನಾದ್ರು ಅದನ್ನೆಲ್ಲ ಚಂದ ಮಾಡಿ ಇಟ್ಕೊತಿದ್ದೆ, ಕಲೆಕ್ಟ್ ಮಾಡಿ. ಎಲ್ಲರೂ ನನಗೆ ನೋಡಿ ನಗ್ತಿದ್ರು, ಎಷ್ಟು ಒಟ್ಟು ಹಾಕಿದೆಯಾ, ಎಷ್ಟು ತಂದೆ ಈ ವರ್ಷ ಅಂತ ಕೇಳೋರು. ಈ ವರ್ಷ ಇದೆಲ್ಲ ಹೊಸ ತಂದಿದ್ದೀನಿ ಅಂತ ಎಲ್ಲ ವರ್ಷದ ಇಟ್ಕೊಳ್ತಿದ್ದೆ. ಆಮೇಲೆ ಅದರಲ್ಲಿ ಕೆಲವೊಂದಷ್ಟು ಯಾರಿಗಾದರೂ ಊರಲ್ಲಿ ರಿಲೇಟಿವ್ಸ್ಗೆ ಅವರಿಗೆ ಕಳಿಸ್ಬೇಕು ಅಂತಂದರೆ ಹೂವುಗಳು, ಈ ಥರ ಆ್ಯಕ್ಟರ್ಸನ್ನೆಲ್ಲ ಕಳಿಸ್ತಾ ಇರಲಿಲ್ಲ, ಹೂವು ಚಂದ ರೋಸು ಅಂದರೆ ಗುಲಾಬಿ ಹೂಗಳು, ಈ ಥರದ್ದು ಏನಾದರೂ ಗ್ರೀಟಿಂಗ್ ಕಾರ್ಡ್ ಇದ್ದರೆ ಸ್ವಲ್ಪ ಕಾಸ್ಟ್ಲಿದು ಕವರ್ ಹಿಂಗೆ ಬಿಡಿಸೋದೆಲ್ಲ ಇರುತ್ತಲ್ವ, ಅಂಥದ್ದು ತಂದು ಗ್ರೀಟಿಂಗ್ ಕಾರ್ಡ್ ಕಳಿಸೋದು. ಅದಂತೂ ಬಹಳ ಒಂಥರ ಆವಾಗಿನ ಸಂಕ್ರಾಂತಿ ಅಂದರೆ ಹೀಗೆ ಇರ್ತಿತ್ತು. ಭಾಳಷ್ಟು ಜನ ಇದನ್ನು ರಿಲೇಟ್ ಆಗ್ಬೋದು, ನೀವು ಭಾಳಷ್ಟು ಜನ ಈ ಥರ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ನನ್ನ ಏಜವರು ಅಂದರೆ ನನ್ನ 90s ಅಥವಾ 89 ನಂತರ 90s ಏನು ಇದ್ವಲ್ಲ ಮಕ್ಕಳು, ಎಲ್ಲರೂ ಆ ಥರದ್ದು ಒಂದು ಈ ಥರ ಒಂದು ಕ್ರೇಜ್ ಇಟ್ಕೊಂಡಿದ್ರು. ಈ ಥರ ಈ ಗ್ರೀಟಿಂಗ್ ಕಾರ್ಡನ್ನು ಕಳಿಸೋದು, ವಿಶಸ್ಸನ್ನು ಕಳಿಸೋದು ಎಲ್ಲ ಮಾಡ್ತಿದ್ವಿ. ಆವಾಗ ನೋಡಿ ಲೆಟ್ರ್ ಬರೆಯೋದು, ಲೆಟ್ರಲ್ಲಿ ಬರೆದು ಕಳಿಸೋದು, ಇಲ್ಲ ಗ್ರೀಟಿಂಗ್ ಕಾರ್ಡ್ ಬಂದಾಗ ಗ್ರೀಟಿಂಗ್ ಕಾರ್ಡ್ ಕಳಿಸೋದು ಹಬ್ಬ ಇಂಥದ್ರಲ್ಲಿ. ಈಗ ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಒಂದು ಬಂದಿರುತ್ತೆ, ಫಾರ್ವರ್ಡ್ ಮಾಡಿಬಿಡೋದು, ಒಬ್ಬರಿಂದ ಒಬ್ಬರಿಗೆ ಫಾರ್ವರ್ಡ್ ಮಾಡ್ತಾ ಹೋಗ್ಬಿಡೋದು. ವಿಶಸ್ ಮಾಡೋದಕ್ಕೆ ಒಂದು ಕ್ಷಣದಲ್ಲಿ 10 ಜನರಿಗೆ ನಾವು ಕಳಿಸ್ಬಿಡ್ತೀವಿ ಅಲ್ವಾ. ಏನೂ ಇದಿಲ್ಲ ಮೊದಲಿನ ಥರ. ಮೊದಲು ಎಷ್ಟು ಚೆಂದ ಇರ್ತಿತ್ತು. ನಾವು ಕಳಿಸಿದ ಮೇಲೆ ಅವ್ರ ಕೈ ತಲುಪಿತು ಅಂತ ಅವ್ರು ನಮಗೆ ಮತ್ತು ಇನ್ನೊಂದು ರಿಟರ್ನ್ ಒಂದು ಏನಾದರೂ ಬರೆದು ಕಳಿಸ್ತಿದ್ರು. ಅವ್ರ ಕಡೆಯಿಂದ ಬರುತ್ತೆ ಅಂತ ನಾವು ಕಾಯ್ತಾ ಕೂರ್ತಿದ್ವಿ, ನಾವು ಕಳಿಸಿದ್ದೀವಿ ಅವ್ರಿಗೆ ಬರುತ್ತೋ ಇಲ್ವೋ. ಅಂದರೆ ಈಗ ನಾನೇ ಸಪೋಸ್ ಅನ್ಕೋತೀನಿ, ನನ್ನ ಅಜ್ಜನ ಮನೆ, ನನ್ನ ಚಿಕ್ಕಮ್ಮ ಅಥವಾ ನಮ್ಮ ಅತ್ತೆ ಅಂದ್ರಿಗೆ ಯಾರಿಗಾದ್ರೂ ನಾನು ಕಳಿಸಿದ್ದೀನಿ ಅಂದರೆ ಅವರು ನನಗೆ ಕಳಿಸ್ತಾರೋ ಇಲ್ವೋ ಅಂತ ನಾನು ವೇಟ್ ಮಾಡೋದು. ಈ ಥರ ನಮ್ಮ ಅಮ್ಮನೂ ತಮ್ಮ ತುಂಬ ಹತ್ತಿರದ ಫ್ರೆಂಡ್ಸು ಅಥವಾ ರಿಲೇಟಿವ್ಸಿಗೆ ಕಳಿಸೋದು. ನಾವು ಮತ್ತು ವೇಟ್ ಮಾಡ್ತಿದ್ವಿ, ನಮಗೆ ಬರುತ್ತಾ ಅವ್ರ ಕಡೆಯಿಂದ, ಅವ್ರು ಯಾವಾಗ ಕಳಿಸ್ತಾರೆ ಅಂತ. ಅಂದರೆ ಸಂಕ್ರಾಂತಿ ಮುಗಿಯೋ ದಿನ ಅದರೊಳಗೆ ಬರಬೇಕು ಅಂತ ಒಂಥರ ಕ್ರೇಜ್ ಇರ್ತಿತ್ತು. 1ನೇ ತಾರೀಕು 2ನೇ ತಾರೀಕಿಂದಲೇ ಸ್ಟಾರ್ಟು ಗ್ರೀಟಿಂಗ್ ಕಾರ್ಡ್ ಕಳಿಸೋದು. ಅದಾದಮೇಲೆ ಹೊಸ ಗ್ರೀಟಿಂಗ್ ಕಾರ್ಡು, ಏನು ಪೋಸ್ಟರ್ ಫಿಲ್ಮ್ ಆ್ಯಕ್ಟ್ರಸದ್ದು ಗ್ರೀಟಿಂಗ್ ಕಾರ್ಡ್ ಅಂದರೆ ಈ ಥರ ಕಾರ್ಡ್ಗಳು ಬಂತು ಅಂದರೆ, ಮತ್ತು ಅಂಗಡಿಯವನು ಎಷ್ಟು ಜೋರು ಇರ್ತಿದ್ರು ಅಂದರೆ, ನಮ್ಮ ಪರಿಚಯದವರೇ ಆಗಿರ್ತಾರೆ, ನಮ್ಮ ಕಡೆಯವರೇ ನನಗೆ ಹೇಳ್ತಿದ್ರು, ರೂಪ ನೋಡಿ ಇಷ್ಟೊಂದು ಬಂದಿದೆ, ಎಷ್ಟು ಬೇಕೋ ಅಷ್ಟು ತಗೋ ಅಂತ. ನಾನು ನನ್ನ ಒಂದು 3-4 ಜನ ಫ್ರೆಂಡ್ಸ್ ಇದ್ವಿ, ಬರೀ ನಾವು ಹೀಗೆ ಮಾಡ್ತಿದ್ವಿ. ನಮಗೆ ಮೊದಲೇ ಹೇಳ್ತಿದ್ರು, ತಗೋಬಿಡಿ, ಮತ್ತು ಆಮೇಲೆ ಬೇರೆಯವರೆಲ್ಲ ಬಂದು ಖಾಲಿ ಮಾಡಿಬಿಡ್ತಾರೆ, ಆಮೇಲೆ ನನಗೆ ಸಿಕ್ಕಿಲ್ಲ, ನನಗೆ ಕೊಟ್ಟಿಲ್ಲ, ನನಗೆ ಹೇಳಿಲ್ಲ ಅಂತ ನೀವು ಹೇಳಿಬಿಡಿ, ಮೊದಲು ನೋಡಿ ಆರಿಸ್ಕೊಳ್ಳಿ ಅಂತ ನಮಗೆ ಅಷ್ಟು ಒಂಥರ
ಇರ್ತಿತ್ತು ಗೊತ್ತಾ ಆ ಥರದ್ದು. ಈಗೆಲ್ಲ ನೆನ್ಪು ಮಾಡಿಕೊಂಡ್ರೆ ಈ ಗ್ರೀಟಿಂಗ್ ಕಾರ್ಡು ಅನ್ನೋದೇ ಇಲ್ಲ, ಈ ಥರ ಲೆಟ್ರ್ ಬರೆಯೋದೇ ಇಲ್ಲ, ಅಥವಾ ಒಂದು ಕಾರ್ಡ್ ಕಳಿಸೋದು ಒಬ್ರಿಗೆ ಒಬ್ಬರು. ಪೋಸ್ಟ್ಮ್ಯಾನ್, ಆಮೇಲೆ ಇನ್ನೊಂದು ವಿಚಿತ್ರ ಅಂದರೆ ಆ ಪೋಸ್ಟ್ಮ್ಯಾನ್ಗೆ ಗ್ರೀಟಿಂಗ್ ಕಾರ್ಡ್ ಹೊತ್ಕೊಂಡು ಬರೋದು ಇಷ್ಟಿಷ್ಟು ಹೊತ್ಕೊಂಡು ಬರ್ತಿದ್ದ. ಒಬ್ಬೊಬ್ಬರ ಮನೆಗೆ 7-8 ಬರೋದು, ಇಡೀ ಊರಿಗೆಲ್ಲ ಹಂಚೋ ತನಕ ಒಂದು ದೊಡ್ಡ ಬ್ಯಾಗ್ ಒಂದು. ಆಮೇಲೆ ನಕ್ಕೋ ಅಂತ ಹೋಗ್ತಿದ್ದ, ಇಷ್ಟು ತಂದೆ ಅಂತ. ಪ್ರತಿದಿನ ಒಬ್ಬೊಬ್ಬರು ಮನೆಗೆ ಅಂತ ಇಡೀ ಊರಿಗೆ ಒಂದು 15-20 ಇಡೀ ಊರಿಗೆ ಕೊಡೋದಾಗ್ತಿತ್ತು. ಫುಲ್ ಬ್ಯಾಗ್ ತುಂಬಿಕೊಂಡಿರ್ತಿತ್ತು, ಗ್ರೀಟಿಂಗ್ ಕಾರ್ಡೇ ಬರೋದು. ಸಂಕ್ರಾಂತಿ ಕಾರ್ಡು ಕೆಲವೊಂದು ಸರಿ ಸ್ವಲ್ಪ ಒಡ್ಕೊಂಡು ಬಂತು ಅಂದರೆ ನಮಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿತ್ತು. ಇದೇನು ಒಡ್ಕೊಂಡು ಬಂದಿದೆ, ಬಹುಶಃ ಪೋಸ್ಟ್ಮ್ಯಾನ್ ಏನಾದರೂ ತಿನ್ನ ಸಂಕ್ರಾಂತಿ ಕಾಳನ್ನು, ಈ ಥರ ನಮ್ಗೆ ಅನಿಸ್ತಿತ್ತು. ಅಷ್ಟೊಂಥರ ಕ್ರೇಜ್, ತುಂಬ ಚೆನ್ನಾಗಿ ಅನಿಸ್ತಿತ್ತು. ಆ ಒಂದು ಮಜಾನ ನನಗೆ ಇವತ್ತು ಯಾಕೋ ನೆನಪಾಯಿತು. ಸಂಕ್ರಾಂತಿ ಬಂದಿದೆ, ನಾವು ಈ ಥರ ಸಣ್ಣಿರುವಾಗ ಮಾಡ್ತಿದ್ವಿ, ಈಗ ಅದೆಲ್ಲ ಏನಿಲ್ಲ. ಈಗೆಲ್ಲ ಅದು ಹಳೆ ನೆನಪು. ನಾನು ಕೆಲವೊಂದಷ್ಟು ಫಿಲ್ಮ್ ಆ್ಯಕ್ಟ್ರಸ್ದು ನಾನು ಗ್ರೀಟಿಂಗ್ ಕಾರ್ಡ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಅಲ್ಲಿ ಫೋಟೋನ ನಾನು ನಿಮಗೆ ಸೈಡಲ್ಲಿ ಹಾಕ್ತೀನಿ, ನೀವು ನೋಡಿ ಎಂಜಾಯ್ ಮಾಡಿರಿ. ಎಲ್ಲ ನಾನು ಇನ್ನೂ ಭಾಳಷ್ಟು ಜನರದೇನು ತೆಗೆದಿಲ್ಲ. ನನ್ನ ಫೇವ್ರೇಟ್ ತುಂಬ ಜನ ಇದ್ದರು, ಎಲ್ಲರೂ ಫೇವ್ರೇಟ್ ಆಗ್ತಿದ್ರು. ಯಾವುದಾದ್ರು ಒಂದು ಮೂವಿ ನೋಡಿದ್ವಿ ಅಂದರೆ ಎಲ್ಲರೂ ಅವರು ಇಷ್ಟ ಆಗ್ಬಿಡ್ತಿದ್ರು. ಸೊ ಅದರಲ್ಲಿ ಕೆಲವೊಬ್ಬರು ತುಂಬ ಅಂದರೆ ತುಂಬ ಫೇವ್ರೇಟ್ ಇರ್ತಿದ್ರು ನನಗೆ. ನಾನು ಅದೇ ಸ್ವಲ್ಪ ಸಣ್ಣಿರುವಾಗ ಒಂಥರ ಮೂವಿ ನೋಡೋದು, ಫಿಲ್ಮ್ ನೋಡೋದು ಒಂಥರ ಕ್ರೇಜ್ ಇರ್ತಿತ್ತು. ಅವಾಗೆಲ್ಲ ಹಾಗೆ ಅಲ್ವಾ, ಜಾಸ್ತಿ ಅಭ್ಯಾಸ ಅಂತೂ ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ದು ಅಷ್ಟೊಂದೆಲ್ಲ ಹಾರ್ಡ್ ಈ ಥರ ವರ್ಕ್ ಇರ್ತಾ ಇರಲಿಲ್ಲ, ಅಭ್ಯಾಸದ ಲೋಡ್ ಇರ್ತಾ ಇರಲಿಲ್ಲ. ಹೀಗೆ ಫನ್ನು ಎಂಜಾಯ್ ಮಾಡ್ತಿದ್ವಿ. ನೀವು ಈ ಥರ ಎಷ್ಟು ಜನ ಹೀಗಿದ್ದು ಎಂಜಾಯ್ ಮಾಡಿದ್ದೀರಾ? ಗ್ರೀಟಿಂಗ್ ಕಾರ್ಡನ್ನು ಯಾರ್ಯಾರು ಒಬ್ರಿಗೊಬ್ರು ನೀವು ಈ ಥರ ಪೋಸ್ಟಲ್ಲಿ ಕಳಿಸಿದ್ದೀರಾ, ಅಥವಾ ಕೈಯಿಂದ ಕೈಗೆ ಒಬ್ರಿಗೊಬ್ರು ಪಾಸ್ ಮಾಡಿದ್ದೀರಾ ಹೇಳಿ. ಗ್ರೀಟಿಂಗ್ ಕಾರ್ಡ್ ಯಾರ್ಯಾರು ಕಲೆಕ್ಟ್ ಮಾಡ್ತಿದ್ರಿ ಈ ಥರ ಸ್ಕೂಲಿನ ಡೇಸಲ್ಲಿ ಅಂತ. ನಿಮ್ಮದು ಈ ಥರ ಏನಾದರೂ ಹವ್ಯಾಸಗಳಿದ್ವ, ಹ್ಯಾಬಿಟ್ಸು? ನಾನಂತೂ ತುಂಬ ಆ ಥರ ನನ್ನ ಮದುವೆಯಲ್ಲಿ ಆಮೇಲೆ ಎಲ್ಲರೂ ನಂದು ಅದನ್ನು ಎಲ್ಲೆಲ್ಲೋ ಬಿಸಾಕಿದ್ರು, ಹಾಳಾಗ್ಬಿಟ್ಟಿತ್ತು ಅಂಟ್ಕೊಂಡು. ಥಂಡಿಗೆ ಭಾಳ ವರ್ಷ ಆದಮೇಲೆಲ್ಲ ಹಾಳಾಗ್ಬಿಡುತ್ತಲ್ವ, 4-5 ವರ್ಷ ಆದಮೇಲೆ ಮಳೆಗಾಲದಲ್ಲೆಲ್ಲ ಹಾಳಾಗ್ಬಿಡುತ್ತೆ. ಆ ಥರ ಆಯಿತು. ನನಗೂ ತುಂಬ ಬೇಜಾರಾಯಿತು. ಏನು ಮಾಡಲಿ, ಅದಿಲ್ಲ, ಒಂದು ನೆನಪಿಗಿಲ್ಲ. ಆವಾಗ ಆಮೇಲೆ ಅಮ್ಮನ ಮನೇಲಿ ಇರ್ತಿತ್ತು, ಅದು ಮದುವೆ ಆದಮೇಲೆ ಎಲ್ಲೂ ಒಂದು ಕಾಣಿಸ್ತಾ ಇಲ್ಲ. ಈಗ ನೋಡಿದರೆ ಎಲ್ಲಾದರೂ ಸಿಕ್ಕಿದ್ರೆ ಅಂತ ಅನಿಸುತ್ತೆ. ಸೊ ಆ ಥರದ್ದು ಒಂದು ಸ್ವೀಟ್ ಮೆಮೊರಿ ನನಗೆ ನೆನಪಾಯಿತು, ನಿಮ್ಮ ಮುಂದೆ ಹೇಳೋಣ ಅಂತ ಹೇಳಿದೆ. ಇನ್ನೊಮ್ಮೆ ಹೇಳ್ತೀನಿ, ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು, ಭೋಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.